ನಾನೇನ್ ಮಾಡಿದೆ ಬುದ್ಧಿವಂತ ಯಾರ ನಂಬರು ಕೊಟ್ಟಿಲ್ಲ ನೀವು ತೋರಿಸಿ ಈ ಮೇಡಮ್ ನಂಬರ್ನ ಕೊಟ್ಬಿಟ್ಟೆ ನಮ್ಮ ಅಪ್ಪನ ನಂಬರು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಆಗೋಕ್ಕೆ ಅಂತ ಇವತ್ತು ಹೊರಟಿದ್ದೆ. ಎಲ್ಲರೂ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಇಷ್ಟು ದಿನ ಭೇಟಿ ಮಾಡೋಕ್ಕೆ ಹಾಗೇ ಇರಲಿಲ್ಲ. ಕೊನೆಗೂ ಇವತ್ತು ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಅನ್ವಿಕ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಆದರೆ ಅವ್ನು ಯಾಕೋ ಬರಲ್ಲ ಅಂತ ತುಂಬಾ ಹಠ ಮಾಡ್ತಿದ್ದ. ಸರಿ ಅಂತ ನಾನು ಅವನ್ನ ನಮ್ಮ ಮಮ್ಮಿ ಮನೆಯಲ್ಲೇ ಬಿಟ್ಟು ನನ್ನ ಫ್ರೆಂಡ್ಸ್ನ ಭೇಟಿ ಮಾಡೋಕ್ಕೆ ಅಂತ ಹೊರಟೆ. ತುಂಬ ದಿನ ಆದಮೇಲೆ ಎಲ್ಲರನ್ನೂ ನೋಡಿದಾಗ ತುಂಬಾ ಖುಷಿಯಾಯಿತು. ಹಳೆ ಮೆಮೊರೀಸ್ನೆಲ್ಲ ನಾವು ರೀಕಾಲ್ ಮಾಡಿ ಒಳ್ಳೆ ನಕ್ಕಿ ಮಜಾ ಮಾಡ್ತಾ ಇದ್ವಿ. ಹೇಳಿ ಮತ್ತೆ ನಿಮ್ದು ಬೆಸ್ಟ್ ಮೆಮೊರಿ ಕಾಲೇಜ್ ಡೇಸ್ ಅಲ್ಲಿ? ನನಗೆ ಗೊತ್ತಾ ನೆನಪಿರೋದಂದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಕರೆದಾಗ ಸಂಜೆಗೆ HOD ಹೇಳಿದ್ರು, ನೀನು ಕಂಪಲ್ಸರಿ ಕರ್ಕೊಂಡು ಬರಲೇಬೇಕು ನಿಮ್ಮ ಪೇರೆಂಟ್ಸ್ನ. ಅವರು ಕರ್ಕೊಂಡು ಬಂದಿದ್ದಿಲ್ಲ. ಅವ್ರೇನ್ ಮಾಡಿದ್ರು, ಅವ್ರ ಕಸಿನ್ನ ಕರ್ಕೊಂಡ್ ಬಂದಿದ್ರು. ಅವ್ರ ಜೊತೆ ಇನ್ನೊಬ್ರು ಫ್ರೆಂಡ್ ಬಂದಿದ್ರು. ಸಂಜೆ ಪಾಪ ಫ್ರೆಂಡ್ ಅಲ್ವಾ, ಬಿಟ್ಕೊಡಕ್ಕಾಗಲ್ಲ, ಇನ್ನು HOD ಬೇರೆ ಬಿಡ್ತಾರೆ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಪೂರಿ ಕಸಿನ್ ಅವ್ರ ಫ್ರೆಂಡ್ನ ಸಂಜೆ ಅವ್ರ ಅಣ್ಣನ್ ಮಾಡಿದ್ವಿ. ಅವರು HOD ಹತ್ರ ಕರ್ಕೊಂಡು ಹೋದಾಗ ನಾವು ಬೆಂಗಳೂರಲ್ಲೇ ಇರೋ ಎಣ್ಣೆ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ವಿ. ಇದು ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿರೋದು. ಆ ಜಾಗದ ಆ್ಯಂಬಿಯನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಒಂದು ಏನಂದರೆ ಮೆನುಲಿ ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ. ನಾವು ತುಂಬ ವೆರೈಟಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಆದರೆ ಅಷ್ಟೊಂದು ವೆರೈಟೀಸ್ ಇರಲಿಲ್ಲ ಮೆನ್ಯೂಲಿ. ಬಟ್ ಇದ್ದಿದ್ರಲ್ಲಿ ನಮ್ಗೆ ಇಷ್ಟ ಆಗಿದ್ದು ಕೆಲವು ಡಿಶ್ಗಳನ್ನ ಆರ್ಡರ್ ಮಾಡ್ಕೊಂಡ್ವಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲಿ ಹೋಗಿ ಟ್ರೈ ಮಾಡ್ಬೋದು. ಫುಡ್ ಕ್ವಾಲಿಟಿ ಬಗ್ಗೆ ಯಾವುದೇ ನೆಗೆಟಿವ್ ಫೀಡ್ಬ್ಯಾಕ್ ಎಲ್ಲ ಏನಿಲ್ಲ. ಸಂಜೆ ನಿನ್ನ ವಿಡಿಯೋದಲ್ಲಿ ಹಾಕಿದ್ರೆ ಓಕೆನಾ? ಯಾಕೆ ಎಲ್ಲ ಬೇಗ ರಿಕ್ವೆಸ್ಟ್ ಕಳಿಸ್ತಾರೆ ಅಂತ. ಸಂಜೆ ಯಾಕೆ ಇಷ್ಟ ಇಲ್ಲ ನಿಮ್ಗೆ? ನಾನು ಗರ್ಲ್ಸ್ ಫ್ಯಾನ್. ಫಸ್ಟ್ ಊಟ ಮಾಡೋಣ. ಮಾತಾಡೋ ಗರ್ಲ್ಸ್ ಫ್ಯಾನ್ ಏನಂತ ಹೇಳ್ಬೇಕು ನಾವು? ಗರ್ಲ್ಸ್ ಫ್ಯಾನ್. ನೋಡ್ದಾ, ನೀನ್ ನೆಕ್ಸ್ಟ್ ಫ್ಯೂಚರ್ ಅಂಕಲ್ ಆಗ್ತಿಲ್ಲ. ಈಗ ಆಲ್ರೆಡಿ ಅಂಕಲ್ ನಾವು ಅಲ್ಲಿಂದ ನೆಕ್ಸ್ಟು ಅಲ್ಲೇ ನಿಯರ್ ಬೈ ಅಲ್ಲಿರೋ ಕಾರ್ನರ್ ಹೌಸಿಗೆ ಬಂದ್ವಿ. ಫಸ್ಟ್ ಟೈಮ್ ಯಾರು ಟ್ರಿಪ್ ಹೋಗಿದ್ದು ನಾವು? ಫಸ್ಟ್ ಟೈಮ್ ಹೌದು, ನವ್ಯಾದ ಬರ್ತಾಳೆ ಅನ್ಸುತ್ತೆ. ಆ ಟೈಮ್ಗೆ 2 ವೀಲರ್ ಅಲ್ಲೇ ಹೋಗಿದ್ದಲ್ವಾ, ಎಲ್ಲೋ ಹೋಗಿದ್ವಿ. ಅಲ್ಲಿ ಹೋಗಿದ್ವಿ, ಒಂದು ಟೆಂಪಲ್ ಕ್ಲೋಸ್ ಆಗ್ಬಿಟ್ಟಿತ್ತು. ಅವಾಗ ನವ್ಯ ಬಂದ್ವಿ, ಟೆಂಪಲ್ ಎಲ್ಲ ಕ್ಲೋಸ್ ಆಗಿದೆ, ಈಗ ನಡೀವಿ ಗಾಡಿ ಎತ್ಕೊಂಡು ಹೊಟ್ಟೋಗ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸಿದ್ಧಗಂಗೆಗೆ ಹೋಗಿ ಆಮೇಲೆ ತಿರ್ಗಾ ಅಲ್ಲಿ ಕೇಕ್ ಕಟ್ ಮಾಡ್ಬಿಟ್ಟು ಬಂದ್ವಿ. ಪುರಿ ನೀವೇ ಹೇಳಿ. ಆಕ್ಚುಲಿ ನನ್ನ ಮೆಮೊರೀಸ್ ಅಂದ್ರೆ ತುಂಬಾನೇ ಇದೆ. ಯಾಕಂದ್ರೆ ನಾನು 5 years ನಿಮ್ಗೆಲ್ಲ ಏನಂದ್ರೆ ಹುಚ್ಚ ವೆಂಕಟ್ ಆಗಿಂದಲೇ ಹುಚ್ಚಿ ಅಂದ್ರೆ ಹೆಸರು ಬಂದಿದ್ದು. ಪೂರಿ ಅಂತ ಇಟ್ಟಿದ್ದು, ಪೂರಿ ಎಲ್ಲ ಸ್ಪೆಷಲ್ ಪರ್ಸನ್ಸ್ ಇಂದ ನನ್ನ ನೇಮ್ ಹುಚ್ಚಿ ಅಂತಾನೆ ಇವರಿಬ್ರು ಕರೀತಿದ್ರು. ಯಾಕೆ ಅಂತ ಇವ್ರನ್ನೇ ಕೇಳಿ, ಯಾಕೆ ಕರಿತಾ ಇದ್ದಿದ್ದು ಪೂರಿ ಹುಚ್ಚಿ ಅಂತ? ಯಾಕೆ ಅಂತಂದ್ರೆ ಅವಳು ಮಾತಾಡೋದು, ಅವಳು ಆಕ್ಟಿಂಗ್, ಅವಳು ಮಾಡೋದು ಕೆಲಸ ಎಲ್ಲ ಹಂಗೆ ಇತ್ತು. ಜನ ಬಡ್ದಂಗ್ ಇಬ್ರಿಗೂ ಹೊಡೆದಿದ್ದಾರೆ ಗಡ್ಡಿ ತಗೊಂಡ್ ಪಾರ್ಕ್ ಅಲ್ಲಿ ಸುಮ್ನೆ ಹುಚ್ಚುಚ್ಚದಂಗೆ ಹಂಗೇನೆ. ಅವನಂತೂ ಇಟ್ಕೊಂಡು ಖರ್ಚು ಹಾಕ್ಬಿಡಿರೋದೆ. ನಾವೊಂದ್ಸಲ ಹೊಡೆದಾಗ್ಲೇ ಅವಳು ಹೊಡೆದಿದ್ ನಮ್ಗೆ. ಅದಕ್ಕೆ ಹುಚ್ಚ ಅಂತ ಹೆಸರು. ಆಮೇಲೆ ನಾವು ಗೋಬಿ ತಿಂತಾ ಇದ್ವಲ್ಲ. ಆಮೇಲೆ ನಮ್ದು ಫೇವರೇಟ್ ಸ್ಪಾಟ್ ಕೃಷ್ಣಾನಂದ ನಗರ. ಆಲ್ವೇಸ್ ಕಾಲೇಜ್ ಮುಗಿದ್ರು ಅಂತ ಆದ್ರೆ ನಾವು ಅಟ್ಲೀಸ್ಟ್ ಯಾರು ದುಡ್ಡಿಲ್ಲ ಅಂದ್ರೆ ಮನೆಗೆ ಹೋಗಿ ಗೋಬಿ ತಿನ್ಬಿಟ್ಟು ಹೋಗ್ತಾ ಇದ್ವಿ. ಬಜ್ಜಿ ಮತ್ತೆ ನವ್ಯನ್ ಬಿಡಕ್ಕೆ ಮೆಟ್ರೋ ಹತ್ರ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು 1 hour ಆದ್ರೂ ಗೋಲ್ಗಪ್ಪ ಮೂಮೆಂಟ್ ಅಂದ್ರೆ ನಮ್ಮ HOD ಜೊತೆ ಒಂದ್ಸತಿ ಏನಾಯ್ತು, ಕಾಲೇಜ್ ಜಗಳ ಆಯ್ತು ಅಂತ ಅಂದ್ಬಿಟ್ಟು HODಗೆ ಕಂಪ್ಲೇಂಟ್ ಮಾಡಿದ್ವಿ. ಸೊ ನಮ್ಮ HOD ಏನ್ ಮಾಡಿದ್ರು, ನಿಮ್ ಪೇರೆಂಟ್ಸ್ ಕರ್ಸ್ಬೇಕು, ನಿಮ್ ನಂಬರ್ ಕೊಡಿ ಅಂತ ಅಂದ್ರು. ನಾನೇನ್ ಮಾಡಿದೆ ಬುದ್ಧಿವಂತ ಯಾರ ನಂಬರು ಕೊಟ್ಟಿಲ್ಲ ನೀವು ತೋರಿಸಿ ಈ ಮೇಡಮ್ ನಂಬರ್ನ ಕೊಟ್ಬಿಟ್ಟೆ ನಮ್ಮ ಅಪ್ಪನ ನಂಬರು. ಅಪ್ಪನ ನಂಬರ್ ಕೊಟ್ಟ ತಕ್ಷಣ ಏನ್ ಮಾಡಿದ್ರು ಸರ್, ಅಲ್ಲಿಂದಾನೆ ಕಾಲ್ ಮಾಡಿದ್ರೆ ಕಟ್ ಮಾಡ್ತಾರ, ಕಾಲ್ ಪಿಕಪ್ ಮಾಡ್ತಾರ. ಇವ್ರು ಕಾಲ್ ಪಿಕ್ ಮಾಡ್ಬಿಟ್ಟು ನನಗೆ ಸರ್ ಕಾಲ್ ಮಾಡಿದ್ರೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಸರ್ ಚೆನ್ನಾಗಿ ಸರ್ ಹೇಳಿದ ಹಂಗಲ್ಲ, ನಂಗೆ ನಂಬರ್ ಅದು ಸರ್ದೇ ನಂಬರ್ ಅಂತ ಗೊತ್ತಿಲ್ಲ. ಫೋನ್ ಎತ್ತಿದ ತಕ್ಷಣ ಅಮ್ಮ ನಾನು ಈ ಸಂಜೆ ನಮ್ಮ ಕಾಲೇಜ್ ಹೋಗ್ತಾ ಇದ್ದೇನೆ, ಅವ್ರ ಅಕ್ಕನ ತಮ್ಮ ಏನು ಅಂತ ಕೇಳಿದ್ರು. ಸರ್ ನಾನು ಸರ್ ನವ್ಯ ಅಂತ ಹೇಳಿದೆ.
ಕೇಳಿ ಮುಂದಕ್ಕೆ ಹೇಳು. ಸರ್ ಏನ್ ಮಾಡಿದ್ರಿ ಅಂತ ಆಮೇಲೆ ಏನಂದ್ರು ಅದ್ ಗೊತ್ತಾದ್ಮೇಲೆ ಆಮೇಲೆ 2 ಬಾರ್ಸಿದ್ರು ಅಲ್ಲ ನಾನು ನಮ್ಮ ಅಪ್ಪನ ಕರ್ಕೊಂಡ್ ಬರ್ಲಿ ಅವ್ರು ನನ್ನ ನಂಬರ್ ನೀವ್ಯಾರು ಪರಿಚಯ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಪರಿಚಯ ಇರಲಿಲ್ಲ, ಹುಡುಗಿರಲ್ಲಿ ಪರಿಚಯನೇ ಇರಲಿಲ್ಲ. ನಾನು ಏನಿಗೆ ಹೇಗಿದ್ದೆ ಅಂತಂದ್ರೆ ಎಲ್ಲ ಬಾಯ್ಸ್ ಜೊತೆ ಇದ್ದೆ, ಎಲ್ಲ ನಿಮಗೆ ಗೊತ್ತು ಬಾಯ್ಸ್ ಅಲ್ಲಿ ಹೆಂಗಿದ್ದೆ, ಯಾವ ರೀತಿ ಇದ್ದೆ ಅಲ್ವಾ. ಫಸ್ಟ್ಗೆ ಪರಿಚಯ ಆಗಿರೋದು, ಫಸ್ಟ್ಗೆ ಯಾವ ರೀತಿ ಪರಿಚಯ ಆಯಿತು ಅಂತಂದ್ರೆ ಒಂದೇ ಒಂದು ಸಣ್ಣ ಮ್ಯಾಟ್ರಿಂದ ನೀನು ಪರಿಚಯ ಆಗಿದ್ದು, ಮಧು ಪರಿಚಯ ಆಗಿದ್ದು. ಫಸ್ಟ್ಗೆ ಮಧು ಏನು ಹೇಳಿದ್ದು, ಈ ಥರ ಹಿಂಗಾಯ್ತು, ಏನಾಯ್ತು ಅಂತ ಕೇಳಿದಾಗ ಈ ರೀತಿ ಬಂದು ರೇಗಿಸಿದ್ರು ಅಂತ ಹೇಳಿದ್ರು. ಆಮೇಲೆ ನಾಗಮಣಿ ಅಂತ ಕೇಳಿದ್ರು. ನೆಕ್ಸ್ಟು ಊಟನ ಕೊಟ್ಬಿಟ್ರೆ ಆಗ ಅವ್ರ ಹತ್ರ ಹೋದೆ, ಏನ್ರೋ ನಾನು ಹಿಂಗೆ ಪರಿಚಯ ಆಗಿದ್ದೀನಿ, ನೆನಪಿದ್ದಾರೆ ನೆನಪಿದೆ, ಅವ್ರಿಗೂ ನೆನಪಿದೆ. ಇವಳೇ ನಾಗಮ್ಮ. ಟೈಮಲ್ಲಿ ಪರಿಚಯ ಆಗಿದ್ದು ಫಸ್ಟ್ ಟೈಮು ಫ್ರೆಂಡ್ಸ್ ಅಂತ ಆಗಿದ್ದು ನೀವು 4 ಜನ ಗರ್ಲ್ಸ್ ಅಲ್ಲಿ. ಆಮೇಲೆ ಸಿದ್ಧಗಂಗದಲ್ಲಿ ತೆಗ್ದಿರ್ಲಿಲ್ಲ, ಕ್ಲೋಸ್ ಆಗಿತ್ತು. ಸಿಗಲ್ಲ ಇನ್ನೊಂದು ಅದೇ ದೇವಾಯನದುರ್ಗ ದೇವೇಂದ್ರಕ್ಕೆ ಆಮೇಲೆ ಹೋಗಿದ್ವಿ ಇನ್ನೊಂದು ಅದು ದೇವೇಂದ್ರಗಡೆ ದೇವರಾಯನ ದುರ್ಗ. ಇಲ್ಲ ಅದು ಬುದ್ಧ ಟೆಂಪಲ್ ಹೋದ್ವಿ ಅಲ್ಲಿ ಆಯ್ತಾ. ಬ್ಯಾಂಕಲ್ಲಿರೋ ಸಿಂಗಲ್ ಅಂದ್ರೆ ನಮ್ ಸಂಜಯ್ ಒಬ್ನೇ ಇವಾಗ. Single ಸಿಂಹ. ಸೊ ಇವಾಗ ರೆಡಿ ಟು ಮಿಂಗಲ್. ಸಿಂಗಲ್ ಸಿಂಹ. ಸೊ ಇವಾಗ ರೆಡಿ ಟು ಮಿಂಗಲ್ ಆಗಿದ್ದಾನೆ. ಸೊ ಯಾರಾದ್ರೂ ಹುಡುಗಿರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಅಪ್ಪಿ ನಿನಗೆ ವಯಸ್ಸಾಯ್ತಾ ನನಗೆ ಸಂಜಯ್ ನಿನಗೆ ಇನ್ನೂ ನಾನು ವಯಸ್ಸಾಗಿಲ್ಲ ವಯಸ್ಸಾಗಿಲ್ಲ, ಇನ್ನ 25 years ಅಷ್ಟೇ. ಸೊ 25 21. ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲರೂ ನಮ್ಮ ಮನೆಗೆ ಹೊರಟ್ವಿ. ನಾನು ಅಲ್ಲಿಂದ ನಮ್ಮ ಮಮ್ಮಿ ಮನೆಗೆ ಹೊರಟೆ. ಅನ್ವಿಕ್ನ ಬೆಳಗ್ಗೆಯಿಂದ ಬಿಟ್ಟು ಇಷ್ಟೊತ್ತಿದ್ದಿದ್ದು ಫಸ್ಟ್ ಟೈಮ್ ನಾನು. ಸ್ವಲ್ಪ ಹೊತ್ತರಲ್ಲಿ ರಕ್ಷಿತ್ ಸಹ ಆಫೀಸ್ ಮುಗಿಸ್ಕೊಂಡು ಬಂದರು. ನಂತರ ನಾವೆಲ್ಲರೂ ಸೇರಿ ನಮ್ಮ ಮನೆಗೆ ಹೊರಟ್ವಿ. ದಾರೀಲಿ ಅನ್ವಿಕ್ಗೆ ಪಾರ್ಕ್ ಕಾಣಿಸ್ತು. ತಕ್ಷಣ ಪಾರ್ಕ್ ಹೋಗೋಣ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ದ. ಅವನ ಖುಷಿಗಾಗಿ ನಾವು ಸರಿ ಹೋಗೋಣ ಅಂತ ಹೋದ್ವಿ. ಆ ಸಮಯದಲ್ಲಿ ಪಾರ್ಕಲ್ಲಿ ತುಂಬ ಜನ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬರು ಸಹ ಇರಲಿಲ್ಲ. ಆದ್ದರಿಂದ ತುಂಬ ನೆಮ್ಮದಿಯಾಗಿತ್ತು. ಅನ್ವಿಕ್ ಒಂದೊಂದು ಆಟದಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದ. ಅವ್ನ ಮುಖದಲ್ಲಿ ಖುಷಿ ನೋಡೋಕ್ಕೆ ನಮಗೂ ತುಂಬ ಸಂತೋಷ ಆಗ್ತಿತ್ತು. ನಂತರ ನಾವು ಕೂಡ ಸುಮ್ಮನೆ ನಿಂತ್ಕೊಳ್ಳದೆ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡೋದು ಶುರು ಮಾಡಿದ್ವಿ. ನಾನು ಮತ್ತು ರಕ್ಷಿತ್ ಇಬ್ಬರೂ ಸಹ ಜಾರಬಂಡಿ, ಸೀಸಾ ಈ ಬೇರೆ ಆಟಗಳನ್ನೆಲ್ಲ ಆಡ್ತಾಯಿದ್ವಿ. ಕೆಲವೊಮ್ಮೆ ದೊಡ್ಡವರಾದ ಮೇಲೂ ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನು ಮರೆತುಬಿಡ್ತೀವಿ. ಆದರೆ ಮತ್ತೆ ಒಮ್ಮೆ ಮಕ್ಕಳ ಜೊತೆ ಆಟ ಆಡಿದಾಗ ನಮ್ಮ ಚೈಲ್ಡ್ಹುಡ್ ಎಲ್ಲ ನಮಗೆ ನೆನಪಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಕೆಲವು ನಿಮಿಷಗಳು ನಮ್ಮ ಎಲ್ಲ ಟೆನ್ಷನ್ಗಳನ್ನ ಮರೆಸಿದ್ವು. ಜೀವನದಲ್ಲಿ ದೊಡ್ಡ ದೊಡ್ಡ ಪ್ಲ್ಯಾನ್ಗಿಂತ ಇಂಥ ಸಣ್ಣ ಸಣ್ಣ ಕ್ಷಣಗಳೇ ಹೆಚ್ಚು ಸಂತೋಷ ಕೊಡುತ್ತೆ ಅನಿಸ್ತಿತ್ತು. ಅನ್ವಿಕ್ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇವತ್ತಿನ ನನ್ನ ದಿನ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಕಾಶ ಸಿಕ್ತು. ಈವ್ನಿಂಗ್ ಅನ್ವಿಕ್ ಜೊತೆ ಪಾರ್ಕಲ್ಲಿ ಆಟ ಆಡಿ ನಕ್ಕು ಖುಷಿಯಾಗಿ ಮನೆಗೆ ಬಂದ್ವಿ. ಇಂತಹ ದಿನಗಳು ಆಗಾಗ ಸಿಗೋದಿಲ್ಲ. ಆದರೆ ಸಿಕ್ಕಾಗ ಆ ಕ್ಷಣಗಳನ್ನ ಮನಸಾರೆ ಎಂಜಾಯ್ ಮಾಡಬೇಕು. ಈ ರೀತಿ ಸಣ್ಣ ಸಣ್ಣ ಭೇಟಿಗಳು ಜೀವನದಲ್ಲಿ ತುಂಬ ವಿಶೇಷ. ಎಷ್ಟೇ ಬ್ಯುಸಿ ಆಗಿದ್ದರೂ ನಮ್ಮ ಫ್ರೆಂಡ್ಸ್ಗೆ ಸಮಯ ಕೊಟ್ಟರೆ ಮನಸ್ಸಿಗೆ ಒಂದು ವಿಭಿನ್ನ ಸಂತೋಷ ಸಿಗುತ್ತೆ. ನಿಮಗೂ ಈ ರೀತಿ ಸರಳ ದಿನಗಳು ಇಷ್ಟ ಆಗುತ್ತಾ? ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ಕಳೆಯುವ ನಿಮ್ಮ ನೆಚ್ಚಿನ ಕ್ಷಣ ಯಾವುದು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೂ ಈ ರೀತಿ ಫ್ಯಾಮಿಲಿ ವ್ಲಾಗ್ಗಳು, ಕುಕ್ಕಿಂಗ್ ವಿಡಿಯೋಗಳು ಮತ್ತು ನಮ್ಮ ದಿನನಿತ್ಯದ ಜೀವನದ ಕ್ಷಣಗಳನ್ನು ನೋಡಲು ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.